ಆಸ್ತಿನೂ ಅಷ್ಟೇ, ಅತಿಯಾದರೂ ಕಲಿ ಇರ್ತಾನೆ, ಮಿತಿಯಾದರೂ ಕಲಿ ಇರ್ತಾನೆ. ಈಗ ಬಹುದೊಡ್ಡ ಶ್ರೀಮಂತರು ನೀವು ನೋಡಿರ್ಬೋದು, ಅವ್ರ ಮನೆಗಳಲ್ಲಿ ಸಮಾಧಾನ ಇಲ್ಲ, ಅಶಾಂತಿ ಇದೆ. ಬಟ್ ದುಡ್ಡೆಲ್ಲ ಇದೆ, ಆಸ್ತಿ ಇದೆ, ಬಂಗಾರ ಇದೆ, ಎಲ್ಲ ಇದೆ. ಏಕೆ? ಅತಿ ಆಗೋಯ್ತು, ಅವ್ರಿಗೆ ಗೊತ್ತಿಲ್ಲ ಅದನ್ನು ಏನು ಮಾಡಬೇಕು ಅಂತಂತೇಳಿ. ಅಲ್ಲಿ ರಾಕ್ಷಸ ಬಂದು ಇದು ಬಿಡ್ತಾನೆ. ಆ ರಾಕ್ಷಸ ಇರಬಾರ್ದು, ಅತಿಯಾದರೂ ರಾಕ್ಷಸ ಇರಬಾರ್ದು ಅಂತಂದರೆ ಏನು ಮಾಡಬೇಕು? ಅದನ್ನು ನಾನು ದಾನ ಸೂತ್ರದ ಪ್ರಕಾರ ಲಕ್ಷ್ಮೀ ಕುಬೇರ ವ್ರತದಲ್ಲಿ ಇದನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಹೇಗೆ ಅತಿ ಆದರೆ ಅದನ್ನು ಸಮಚಿತ್ತವಾಗಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ವಿಶ್ವಜ್ಞಾನದಲ್ಲಿ ಬಳಸಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಯಾರಿಗೆಲ್ಲ ಮಿತಿ ಇದೆಯೋ ಅಂತಂದರೆ, ಯಾರೆಲ್ಲ ಕಷ್ಟದಲ್ಲಿದ್ದೀರೋ, ಯಾರೆಲ್ಲ ಸಾಲದಲ್ಲಿದ್ದೀರೋ, ಯಾರಿಗೆಲ್ಲ ವ್ಯಾಪಾರ ಮಾಡಬೇಕು ಅಂತಿರ್ತೀರ ಮಾಡೋಕ್ಕಾಗ್ತಿಲ್ಲ, ಯಾರೆಲ್ಲ ಕೆಲಸದಲ್ಲಿರ್ತೀರ, ಅಯ್ಯೋ ನಾನು ಏನೋ ಒಂದು ಬಿಸ್ನೆಸ್ ಮಾಡಬೇಕಪ್ಪ ಅಂತ ತುಂಬ ದಿನದ ಕನಸಾಗಿರುತ್ತೆ, ಅಥವಾ ಇನ್ನೂ ಕೆಲವ್ರದ್ದು ಬಿಸ್ನೆಸ್ ಮಾಡ್ತಿರ್ತೀರ ಲಾಸಲ್ಲಿ ಹೋಗ್ತಿರುತ್ತೆ, ಅಂಥವ್ರಿಗೆಲ್ಲ ಈ ಮುಂಬರುವ ಜನವರಿ 9, 10, 11 ನಿಮಗೆಲ್ಲ ಆನ್ಲೈನಲ್ಲಿ ನಾನು ಸ್ಪೆಷಲ್ ವರ್ಕ್ಶಾಪ್ ಮಾಡ್ತಿದ್ದೇನೆ. ಈ ವಿಶೇಷತೆಗಳಿಷ್ಟೇ. ಇದರಲ್ಲಿ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಹೇಗೆ ನಾವು 36 ದಿನಗಳ ವ್ರತವನ್ನು ಮಾಡೋದು ಅಂತಂತೇಳಿ. ಯಾರೆಲ್ಲ ಈ ಲಕ್ಷ್ಮೀ ಕುಬೇರ ವ್ರತವನ್ನು 36 ದಿನ ಮಾಡ್ತಾರೋ, ದೃಢ ನಿರ್ಧಾರದಿಂದ, ಸಂಕಲ್ಪದಿಂದ, ನಾನು ಹೇಳಿಕೊಟ್ಟಾಗೆ ಯಾರು ಮಾಡ್ತಾರೋ ಅವರೆಲ್ಲರೂ ವಿಶ್ವಜ್ಞಾನವನ್ನು ಪಡೆದು ಶ್ರೀಮಂತರಾಗೋದು ಗ್ಯಾರಂಟಿ. ಒಂದು ವೇಳೆ ನಿಮ್ಗೆ ದುಡ್ಡು ನಿಲ್ತಿಲ್ಲ ಅಂತಂದರೆ ದುಡ್ಡು ನಿಲ್ಲುತ್ತೆ. ನಿಮ್ಗೆ ಲಿಟಿಗೇಷನ್ಸ್ ಏನಾದರೂ ಇದೆ ಅಂತಂದರೆ ಲಿಟಿಗೇಷನ್ಸಿಂದ ಹೊರಗಡೆ ಬರ್ತೀರಾ.